ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ NR ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಕೇಳ್ತಾ ಇದ್ರಿ ಸಿಟಿ ಸೆಂಟ್ರಲ್ಲಿ ಯಾವ್ದಾದ್ರು ಪ್ರಾಪರ್ಟಿ ಇದೆ ಸೇಲ್ಗೆ ಅಂತ ಎನ್ಕ್ವೈರಿ ಮಾಡ್ತಿದ್ರಿ. ಸೊ ಇವಾಗ ನಮ್ ಗಿರಿನಗರಲ್ಲಿ ಒಂದು ಪ್ರಾಪರ್ಟಿ ಇದೆ. ಇದು 2030 ಸೈಟ್ ಅಲ್ಲಿ ಕಟ್ಟಿಸಿರುವಂತ ಪ್ರಾಪರ್ಟಿ. ಇದು ಸೌತ್ ಫೇಸಿಂಗ್ ಸೈಟ್, ವೆಸ್ಟ್ ಫೇಸಿಂಗ್ ಡೋರ್ ಅಲ್ಲಿ ಕಟ್ಟಿರುವಂತ BDA ಪ್ರಾಪರ್ಟಿ. ಇಲ್ಲಿ ಟ್ರಿಪ್ಲೆಕ್ಸ್ ಮನೆ ಇದೆ, ಪ್ಲಸ್ 2 ರೆಂಟಲ್ ಪ್ರಾಪರ್ಟಿ ಇದೆ. ಒಂದು ಸ್ಟುಡಿಯೋ ರೂಮ್ ಪ್ಲಸ್ ಒಂದು ಬಾಡಿಗೆ ಮನೆ. ಬನ್ನಿ ನೋಡೋಣ. ಎಂಟ್ರಿ ಆಗಿದ ತಕ್ಷಣ ನಿಮಗೆ ಒಂದು ಡೀಸೆಂಟ್ ಸ್ಪೇಸ್ ಪಾರ್ಕಿಂಗ್ ಲಾಟ್ ಸಿಗುತ್ತೆ. ಇಲ್ಲಿ 2 ಕಾರು ಆ್ಯಂಡ್ ಮಲ್ಟಿಪಲ್ 2 ವೀಲರ್ಸ್ ನಿಲ್ಲಿಸ್ಕೋಬಹುದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಸೇಫ್ಟಿಗೋಸ್ಕರ ಸಿಲಿಂಡರ್ಸ್ ಎಲ್ಲ ಕೆಳಗಿಟ್ಟಿದ್ದಾರೆ. ರೈಟ್ ಸೈಡ್ ನೋಡಿದ್ರೆ UPS ಇಸ್ ಕನೆಕ್ಟೆಡ್ ಟು ದ ಟ್ರಿಪ್ಲೆಕ್ಸ್ ಹೌಸ್. ಇಲ್ಲಿ ಬೋರ್ವೆಲ್ ಕೂಡ ಇದೆ ಆ್ಯಂಡ್ ಕಾವೇರಿ ನೀರ್ ಫೆಸಿಲಿಟಿ ಕೂಡ ಇದೆ. ಎರಡಕ್ಕೂ ಸಪರೇಟ್ ಮೀಟರ್ಗಳಿದೆ. ಆ್ಯಂಡ್ ಸ್ಟುಡಿಯೋ ರೂಮ್ ನೀವು ಬಂದರೆ ಇಲ್ಲಿ ಸ್ಪೇಷಿಯಸ್ ಆಗಿರೋದ್ರಿಂದ ಇಲ್ಲಿ ಒಂದು ಚಿಕ್ಕ ಸ್ಟುಡಿಯೋ ರೂಮ್ ಒಳಗೆ ಇದು ರೆಂಟಲ್ ಪ್ರಾಪರ್ಟಿ. ಇನ್ನೊಂದು ನೀವು ತುಂಬ ಇಂಪಾರ್ಟೆಂಟ್ ಆಗಿ ನೋಟಿಸ್ ಮಾಡಬೇಕಾಗಿರೋದೇನು ಅಂದರೆ, ಲಿಫ್ಟ್ ಪ್ರತಿ ಫ್ಲೋರ್ಗೂ ಕನೆಕ್ಟ್ ಆಗಿದೆ ಅಂಟಿಲ್ ದ ಟಾಪ್ ಫ್ಲೋರ್. ಆ್ಯಂಡ್ ಈ ಲಿಫ್ಟ್ ಕ್ಯಾನ್ ಹ್ಯಾವ್ ಅಪ್ ಟು 4 ಪೀಪಲ್. ನಾವು ಸ್ಟೇರ್ಸಲ್ಲಿ ಹೋಗೋಣ. ಸ್ಟೇರ್ಸಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರಲ್ಲಿ ನಮಗೆ ಸಿಗೋದು ರೆಂಟಲ್ ಪ್ರಾಪರ್ಟಿ. ಸೊ ಇದು ರೆಂಟಲ್ ಪ್ರಾಪರ್ಟಿ ಇಸ್ ಅ 2 BHK ಹೌಸ್. ಸ್ಪೇಷಿಯಸ್ ಆಗಿದೆ, ಲಿಫ್ಟ್ ಕನೆಕ್ಷನ್ ಇದೆ. ಈ ರೆಂಟಲ್ ಪ್ರಾಪರ್ಟಿಯಲ್ಲಿ ಜನರು ಇರೋದ್ರಿಂದ ನಾವು ಇದನ್ನ ತೋರಿಸ್ತಾ ಇಲ್ಲ. ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಇವಾಗ ಟ್ರಿಪ್ಲೆಕ್ಸ್ ಮನೆಗೆ ಎಂಟ್ರಿಗೆ ಹಾಕಬೇಕಾದ್ರೆ ಯು ವಿಲ್ ಸಿ ದಿಸ್ ಚೆನ್ನಾಗಿ ಎಲ್ಲ ಕಡೆ ಕವರ್ ಆಗಿರುವಂಥ ಗೇಟ್ ಇದೆ. ಬನ್ನಿ ಒಳಗೆ ಹೋಗೋಣ. ಇಲ್ಲಿಂದ ನೀವು ನೋಡಬಹುದು, ನೀವು ಲಿಫ್ಟ್ ಎಂಟ್ರಿ ಡೈರೆಕ್ಟ್ ಆಗಿದೆ. ಸೊ ಎಂಟ್ರಿ ಆಗಿದ ತಕ್ಷಣ ಹಾಲಲ್ಲಿ ಯು ಹ್ಯಾವ್ ಸ್ಪೇಸ್ ಫಾರ್ ನಿಮ್ಮದು TVಗೋಸ್ಕರ. ಈ ಕಡೆ ದೇವ್ರ ಮನೆ, ಆ ಕಡೆ ಸ್ವಲ್ಪ ಶೆಲ್ಫ್ ಎಲ್ಲ ಚೆನ್ನಾಗಿ ವುಡ್ ವರ್ಕ್ ಮಾಡಿಸಿದ್ದಾರೆ. ಆ್ಯಂಡ್ ಇಲ್ಲಿ ಕಾಮನ್ ಬಾತ್ರೂಮ್ ಒಳಗಿದೆ. ಇದು ಅಬ್ಸರ್ವ್ ಮಾಡಿ, ಇದು ನಿಮಗೆ ಗೊತ್ತೂ ಆಗಲ್ಲ ಇದೆ ಅಂತ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಥರನೂ ಯೂಸ್ ಮಾಡ್ಕೊಳ್ಬೋದು. ಅವರು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಥರನೂ ಯೂಸ್ ಮಾಡಿದ್ದಾರೆ. ಇಲ್ಲಿ ಸೋಫಾನು ಹಾಕಿದ್ದಾರೆ. ಆ್ಯಂಡ್ ಕಿಚನ್ಗೆ ಬಂದರೆ ಇಟಾಲಿಯನ್ ಸ್ಟೈಲ್ ಕಿಚನ್, ತುಂಬ ನೈಸಾಗಿ ಸೇಮ್ ಫಿನಿಶ್ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಸ್ಟೋರೇಜ್ ಸ್ಪೇಸ್ಗೆಲ್ಲ. ಆ್ಯಂಡ್ ಸ್ಮೂತ್ ಕ್ಲೋಸಿಂಗ್ ಡೋರ್ಸ್ ಅಗೇನ್. ಎಲ್ಲೂ ಕೂಡ ನಾವು ಇಲ್ಲಿ ಮೈಕ್ರೋವೇವ್ ಕೂಡ ಇಲ್ಲಿ ಗ್ಲಾಸ್ ಕೌಂಟರ್ ಅವರೇ ವಾಲ್ ಫಿಟ್ ಮಾಡಿಸಿದ್ದಾರೆ. ಆ್ಯಂಡ್ ರೆಫ್ರಿಜರೇಟಿಂಗ್ ಸ್ಪೇಸ್. ದಿಸ್ ಇಸ್ ಅ ಕಬರ್ಡ್ ಫಾರ್ ಸ್ಟೋರೇಜ್ ಸ್ಪೇಸ್. ಆ್ಯಂಡ್ ಇಲ್ಲಿ ಯುಟಿಲಿಟಿ ರೂಮ್ ಥರ ಒಂದು ಸ್ವಲ್ಪ ಸ್ಪೇಸ್ ಮಾಡಿದ್ದಾರೆ ವಿತ್ ಓಪನ್ ವಿಂಡೋ. ಆ್ಯಂಡ್ ಈ ಕಡೆ ಯು ಹ್ಯಾವ್ ವಾಷಿಂಗ್ ಮಿಷಿನ್ಗೂ ಕೂಡ ಸ್ಪೇಸ್ ಇದೆ. ಈ ಕಡೆ ಸ್ಟೋರೇಜ್ಗೂ ಸ್ಪೇಸ್ ಇದೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್, ಟ್ರಿಪ್ಲೆಕ್ಸ್ ಮನೆದು ಗ್ರೌಂಡ್ ಫ್ಲೋರ್ ಆದಮೇಲೆ ಫಸ್ಟ್ ಫ್ಲೋರ್ ಹೋಗೋಣ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎಂಟೈರ್ ಸೀಲಿಂಗ್ ತನಕನೂ ಫುಲ್ ಸ್ಪೇಸ್ ಇದೆ. ಇಲ್ಲಿ ಟ್ರಿಪ್ಲೆಕ್ಸ್ ಮನೆದು ಫಸ್ಟ್ ಫ್ಲೋರ್ಗೆ ಬಂದಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ರೂಮು, ರೈಟ್ ಸೈಡಲ್ಲಿ ಒಂದು ರೂಮ್ ಇದೆ. ಲೆಫ್ಟ್ ಸೈಡ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ಮಾಸ್ಟರ್ ಬೆಡ್ರೂಮ್. ಅಲ್ಲಿ ಫಸ್ಟ್ ಹೋಗೋಣ. ಸ್ಪೇಷಿಯಸ್ ಆಗಿರೋ ರೂಮ್ ಇದೆ, ಪ್ಲಸ್ ಎಲ್ಲ ಕಬರ್ಡ್ಗಳು ವಾಲ್ ಫಿಟ್ಟಲ್ಲಿದೆ. ಅಗೇನ್ ಬ್ಯೂಟಿಫುಲ್ ಫಿನಿಶ್.
ಆ್ಯಂಡ್ ಮಾಸ್ಟರ್ ಬೆಡ್ರೂಮಲ್ಲೂ ಕೂಡ ಪ್ರತಿ ಬೆಡ್ರೂಮಲ್ಲಿ ದೇ ಹ್ಯಾವ್ ಅಟ್ಯಾಚ್ ಬಾತ್ರೂಮ್ಸ್ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಕಮೋಡ್ ಇಸ್ ವಾಲ್ ಫಿಟ್. ಆ್ಯಂಡ್ ಇಲ್ಲಿ ಒಂದು ಯುಟಿಲಿಟಿ ರೂಮ್. ಸೊ ಬೇಕು ಅಂದರೆ ಇಲ್ಲೂ ಕೂಡ ವಾಷಿಂಗ್ ಮಷೀನ್ ಇಟ್ಕೊಬೋದು, ಸ್ಟೋರೇಜ್ ಸ್ಪೇಸ್ ಥರನೂ ಯೂಸ್ ಮಾಡ್ಬೋದು. ಓಕೆ, ಸೊ ಈ ಫಸ್ಟ್ ಫ್ಲೋರಲ್ಲಿ ನೀವು ಬಂದಿದ ತಕ್ಷಣ ಇಲ್ಲಿಂದ ಲಿಫ್ಟ್ ಎಂಟ್ರಿನೂ ಕೂಡ ಇದೆ. ಆ್ಯಂಡ್ ಲಿಫ್ಟ್ ಎಂಟ್ರಿ ಈ ಸ್ಪೇಸ್ನ ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಆಸ್ ಅ ಸ್ಟೋರೇಜ್ ಸ್ಪೇಸ್. ನಾವಿವಾಗ ರೈಟ್ ಸೈಡಲ್ಲಿ ಇರೋ ರೂಮಿಗೆ ಬರೋಣ. ಇದು ಚಿಲ್ಡ್ರನ್ಸ್ ರೂಮ್. ಇವರು ಜಿಮ್ ಥರನೂ ಯೂಸ್ ಮಾಡ್ಕೊಡ್ತಿದ್ದಾರೆ. ಇಲ್ಲಿ ಕಬೋರ್ಡ್ ಇದೆ ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಇದೆ. ಅಗೇನ್ ಕಮೋಡ್ ಇಸ್ ವಾಲ್ ಕನೆಕ್ಟೆಡ್. ಸೊ ಟ್ರಿಪ್ಲೆಕ್ಸ್ ಮನೆಯದು ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ನೋಡಿದ ತಕ್ಷಣನೇ ಸ್ಟ್ರೇಟಲ್ಲಿ ನಿಮಗೆ ಒಂದು ಚಿಕ್ಕ ಲೈಬ್ರರಿ ಸ್ಪೇಸ್ ಸಿಗುತ್ತೆ. ಇದು ಸ್ಟಡಿ ರೂಮ್ ಥರನೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಫ್ ಯು ವರ್ಕಿಂಗ್ ಫ್ರಮ್ ಹೋಮ್ ಇಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ಅಗೇನ್ ಲೆಫ್ಟ್ ಸೈಡ್ ಒಂದು ರೂಮ್ ಇದೆ, ರೈಟ್ ಸೈಡ್ ಒಂದು ರೂಮ್ ಇದೆ. ಲೆಫ್ಟ್ ಸೈಡ್ ಈಸ್ ಆಲ್ಸೋ ಲೈಕ್ ಅ ಮಾಸ್ಟರ್ ಬೆಡ್ರೂಮ್. ಅಗೇನ್ ಇಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಪ್ಲಸ್ ಯುಟಿಲಿಟಿ ರೂಮ್ ಇದೆ. ಆ್ಯಂಡ್ ವಾಲ್ ಮೌಂಟೆಡ್ ಕಬರ್ಡ್ಸ್. ಆ್ಯಂಡ್ ಆಸ್ ಯೂಶುವಲ್ ಪಕ್ಕದಲ್ಲೇ ಲಿಫ್ಟ್ ಎಂಟ್ರಿ ಕೂಡ ಇದೆ. ಸೊ ನಿಮ್ಮ ಮನೇಲಿ ಯಾರಿಗಾದ್ರೂ ವಾಕ್ ಮಾಡೋಕ್ಕಾಗ್ತಿಲ್ಲ, ತುಂಬ ಸ್ಟೆಪ್ಸ್ ಕ್ಲೈಂಬ್ ಮಾಡೋಕ್ಕಾಗ್ತಿಲ್ಲ ಅಂದವರು ಡೈರೆಕ್ಟಾಗಿ ಲಿಫ್ಟ್ ಯೂಸ್ ಮಾಡ್ಕೊಂಡು ಯಾವ ಫ್ಲೋರ್ಗಾದರೂ ಬರ್ಬೋದು. ಆ್ಯಂಡ್ ರೈಟ್ ಸೈಡ್ ಅನ್ನೋದು ಚಿಲ್ಡ್ರನ್ಸ್ ರೂಮ್ಗೆ ಬಂದರೆ ಅಗೇನ್ ಬೆಡ್, ಕಬರ್ಡ್, ಅಟ್ಯಾಚ್ ಬಾತ್ರೂಮ್. ಬನ್ನಿ ಮೇಲೆ ಹೋಗೋಣ. ಆ್ಯಂಡ್ ಫೈನಲಿ ನಾವು ಟೆರೆಸಿಗೆ ಬರಬೇಕಾದ್ರೆ ನಿಮಗೆ ಇದು ಕಾಣಿಸುತ್ತೆ. ಯು ಹ್ಯಾವ್ ಓಪನ್ ಸೀಲಿಂಗ್. ಇಲ್ಲಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಸೊ ಏನು ತೊಂದರೆ ಆಗಲ್ಲ. ಆ್ಯಂಡ್ ಲೈಟ್ ಡೈರೆಕ್ಟಾಗಿ ಹಾಲ್ ಕೆಳಗೆ ಸೆಂಟ್ರಲ್ಲಿ ರೀಚ್ ಆಗುತ್ತೆ. ಆ್ಯಂಡ್ ಫೈನಲಿ ಟೆರೆಸಿಗೆ ಬಂದ ಮೇಲೆ ಲೆಫ್ಟ್ ಸೈಡ್ ಬಂದರೆ ಯು ಹ್ಯಾವ್ ಸ್ಪೇಸ್. ಇವರು ಪಾಟ್ಸ್ ಎಲ್ಲ ಇಟ್ಕೊಂಡು ಅವ್ರ ನಿಮ್ಮ ಪ್ರಕಾರ ನಿಮ್ಮ ಗಾರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಮೇಲೆ ಹೋದರೆ ನಿಮಗೆ ಸೋಲಾರ್ ಸಿಗುತ್ತೆ, 2 ವಾಟರ್ ಟ್ಯಾಂಕ್ ಸಿಗುತ್ತೆ. ಆ್ಯಂಡ್ ಈ ಕಡೆ ಯು ಹ್ಯಾವ್ ಲಿಫ್ಟ್ ಕಂಟ್ರೋಲ್ ರೂಮ್. ಆ್ಯಂಡ್ ಸ್ಟ್ರೇಟ್ ಬಂದರೆ ನಿಮಗೆ ಇಲ್ಲಿ ಸ್ವಲ್ಪ ಜನ ವಾಶ್ ಮಾಡೋಕ್ಕೆ ಇಷ್ಟಪಡೋರು ಡೈರೆಕ್ಟಾಗಿ ವಾಶ್ ಮಾಡ್ಕೊಳ್ಬೋದು, ಅಥವಾ ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಈ ಪ್ರಾಪರ್ಟಿ ಇರೋದು ಗಿರಿನಗರಲ್ಲಿ. ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಇಸ್ ದ ಕ್ಲೋಸೆಸ್ಟ್ ಮೆಟ್ರೋ ಸ್ಟೇಷನ್. ಪೆಸಿಟ್ ಕಾಲೇಜಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಪ್ಲಸ್ ಸಿಟಿ ಸೆಂಟ್ರಲ್ ಆಗಿರೋದ್ರಿಂದ ಸುತ್ತ ಬಿಗ್ ಬಜಾರ್ ಅವೆಲ್ಲ ತುಂಬ ಈಸಿಲಿ ಅವೈಲಬಲ್ ಇದೆ. ಇದು ರೆಂಟಲ್ ಪ್ರಾಪರ್ಟಿ ಜೊತೆಗೆ ನಿಮ್ಮದು ಟ್ರಿಪ್ಲೆಕ್ಸ್ ಮನೆ ಹೌಸ್ ಇರೋದ್ರಿಂದ ನಿಮಗೆ ಇದು ತುಂಬ ಬೆನಿಫಿಷಿಯಲ್ ಆಗಿರ್ಬೋದು. ಸೊ ಈ ಪ್ರಾಪರ್ಟಿನ ಬೈ ಮಾಡಬೇಕು ಅಂದರೆ ಕೆಳಗಡೆ ಇರೋ ಸಂಖ್ಯೆಗೆ ಕರೆ ಮಾಡಿ. ಇನ್ನೇನಾದರೂ ಡೀಟೇಲ್ಸ್ ಬೇಕಂದರೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗಿ ನೋಡಿ. ಥ್ಯಾಂಕ್ ಯು. ನೋಡ್ತಾ ಇರಿ NR ವರ್ಲ್ಡ್.